ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಯಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ, ಸೊ ಪ್ರತಿಯೊಂದು ವಿಷಯಗಳನ್ನ ವಿತೌಟ್ ಆರ್ಡರ್ ಫ್ಲೋ ಇಲ್ದೇನೆ ಕೂಡ ನಾವು ಎನಾಲಿಸಿಸ್ ಮಾಡಬಹುದು. ಓಕೆನಾ? ಸೊ ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಲೈವ್ ಅಲ್ಲಿ. ಓಕೆ, ಸೊ ಯಾವ ರೀತಿ ಅನಾಲಿಸಿಸ್ ಮಾಡಿ ಪ್ರೈಸ್ ಕೆಳಗಡೆ ಬರುತ್ತೆ, ಅಗೇನ್ ಪ್ರೈಸ್ ಯಾವ ಲೆವೆಲ್ಗೆ ಹೋಗಿ ರಿಜೆಕ್ಷನ್ ಆಗುತ್ತೆ, ಸೊ ಅದೇ ರೀತಿ ಯಾವ ಪಾಯಿಂಟ್ ಅಲ್ಲಿ ಬಂದು ರಿಜೆಕ್ಷನ್ ಆಗಿ ರಿವರ್ಸಲ್ ಆಗುತ್ತೆ ಅಂತ ಕೂಡ ಇಂಪಾರ್ಟೆಂಟ್ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಇವತ್ತಿನ ಮಾರ್ಕೆಟ್ ಬಿಹೇವಿಯರ್ ನ ತಿಳಿಸ್ಕೊಡ್ತೇನೆ ನಿಮ್ಗೆ. ಸೊ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ. ಓಕೆನಾ? ಸೊ ಅಬ್ಸರ್ವ್ ಮಾಡಿ, ಪ್ರೈಸ್ ಏನಾಗಿದೆ, ಬಾಟಮ್ ಅಲ್ಲಿ ಏನಾಗಿದೆ ಅಂದ್ರೆ ಬಯರ್ಸ್ ಬಂದಿದ್ದಾರೆ. ಓಕೆನಾ? ಸ್ಟ್ರಾಂಗ್ ಆಗಿ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದಿದೆ. ಓಕೆನಾ? ಸೊ ಈ ಬೈಯಿಂಗ್ ಕ್ಯಾಂಡಲ್ ಬಂದ ಮೇಲೆ ಈ ಪಾಯಿಂಟ್ ಅಲ್ಲಿ ರಿಜೆಕ್ಷನ್ ಆಗಿದೆ ಅಂದ್ರೆ ಅರ್ಥ ಏನು? ಸ್ಟ್ರಾಂಗ್ ಆಗಿ ಬಯರ್ಸ್ ಇದ್ದಾರೆ. ಓಕೆನಾ? ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಪ್ರೈಸ್ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಸೊ ಮೇಲ್ಗಡೆ ತಗೊಂಡು ಹೋದ್ಮೇಲೆ ಬ್ರೇಕ್ಔಟ್ ಆಗಿದೆ. ಹೌದಾ? ಸೊ ಬ್ರೇಕ್ಔಟ್ ಆದ್ಮೇಲೆ ಇವೇನಾಗಿದೆ, ಪ್ರೈಸ್ ಹೋಲ್ಡ್ ಆಗಿದೆ. ಓಕೆನಾ? ಹೋಲ್ಡ್ ಆಗಿ ಏನಾಗಿದೆ, ಕೆಳಗಡೆ ಬಂದಿದೆ. ಓಕೆನಾ? ಸೊ ಬೈ ಮಾಡಿದ್ದಾರೆ. ಬ್ರೇಕ್ಔಟ್ ಟ್ರೇಡರ್ಸ್ ಎಲ್ಲ ಏನಾಗಿದ್ದಾರೆ ಅಂದ್ರೆ ಎಮೋಷನಲ್ ಏನಾಗ್ತಾರಂದ್ರೆ, ಬ್ರೇಕ್ಔಟ್ ಆದ್ಮೇಲೆ ಬೈ ಮಾಡ್ಲಿಕ್ಕೆ ಹೋದವರು ಟ್ರಾಪ್ ಆಗಿದ್ದಾರೆ, ಪ್ರೈಸ್ ಕೆಳಗಡೆ ಬಂದಿದೆ. ಓಕೆನಾ? ಸೊ ಇಲ್ಲಿ ಏನಾಗತ್ತಂದ್ರೆ, ಇಲ್ಲಿ ಸ್ಮಾರ್ಟ್ ಮನಿ ಅವರು ಎಂಟ್ರಿ ಇರ್ತಾರೆ. ಓಕೆನಾ? ಬಾಟಮ್ ಅಲ್ಲಿ ಅವ್ರು ಏನಾಗ್ತಾರೆ, ಅವರು ಬಾಟಮ್ ಇಂದ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಟೆಂಪರರಿನ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಈ ತರ ಮೂವ್ ಯಾಕೆ ಹೋಗಿದೆ ಅಂತೇಳಿ ಎಲ್ಲರೂ ಕ್ವಶನ್ ಬಂದೇ ಬರುತ್ತಲ್ವಾ? ಸೊ ಈ ತರ ಯಾಕೆ ಮೂವ್ ಹೋಗಿದೆ ಅಂದ್ರೆ, ಪ್ರೈಸ್ ಅನ್ನ ಮಾರ್ಕೆಟ್ ಅನ್ನ ಟೆಂಪರರಿ ಯಾಕೆ ಮೂವ್ ಮಾಡಿದ್ದಾರೆ ಅಂದ್ರೆ ಲಿಕ್ವಿಡಿಟಿನ ಕೊಟ್ಟಿದ್ದಾರೆ. ಓಕೆನಾ? ಇನ್ಸ್ಟಿಟ್ಯೂಷನ್ ದವರು ಮಾರ್ಕೆಟ್ ಗೆ ಲಿಕ್ವಿಡಿಟಿನ ಕೊಡ್ತಾ ಇದ್ದಾರೆ. ಓಕೆನಾ? ಲಿಮಿಟ್ ಆರ್ಡರ್ ಅಂತ ಹೇಳಿ ಕರಿತೀವಿ. ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದರೆ ಎನಿ ಟೈಮ್ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಸೆಲ್ಲಿಂಗ್ ಬರುತ್ತಂದ್ರೆ ಯಾವ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ನಿಫ್ಟಿಯಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ತಿಳಿಸ್ಕೊಡ್ತೀನಿ. ಇವಾಗ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಓಕೆನಾ? ಸೊ ಇವಾಗ ಒಂದು ಝೋನ್ ಎಲ್ಲಿದೆ, ಈ ಪಾಯಿಂಟ್ ಅಲ್ಲಿ. ಓಕೆನಾ? ಇಲ್ಲಿ ಸಪ್ಲೈ ಝೋನ್ ಇದೆ. ಈ ಪಾಯಿಂಟ್ ಅಲ್ಲಿ ಏನಿದೆ, ನಮ್ಗೆ ಸಪ್ಲೈ ಝೋನ್ ಇದೆ. ಸೊ ಇವಾಗ ಸಪ್ಲೈ ಝೋನ್ ಇದ್ರೆ, ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆನಾ? ಸೊ ಇವಾಗ ಪ್ರೈಸ್ ಏನಾಗ್ಬೇಕಂದ್ರೆ ಈ ಪಾಯಿಂಟ್ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಹೋದಾಗ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ, ಒಂದು ಸ್ಟ್ರಾಂಗ್, ಓಕೆನಾ, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಸ್ಟ್ರಾಂಗ್ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದು, ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಎರಡು ಸೆಲ್ಲಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಅಗೇನ್ ಪ್ರೈಸ್ ಏನಾಗಬೇಕು, ಪುಲ್ ಬ್ಯಾಕ್ ಹೋಗಿ ರಿಜೆಕ್ಷನ್ ಆಗಿ ಎಲ್ಲಿವರೆಗೂ ಬರುತ್ತಂದ್ರೆ, ಸೊ ನಮ್ ಲೆವೆಲ್ ಬರ್ಬೇಕಾಗತ್ತೆ. ಎಲ್ಲಿವರೆಗೂ 55,100 ಲೆವೆಲ್ಗೆ ಬರ್ಬೇಕಾಗತ್ತೆ. ಓಕೆನಾ? ಬ್ಯಾಂಕ್ ನಿಫ್ಟಿ. ಓಕೆ, ಈ ರೀತಿ ನಾವು ಸೆಲ್ಲಿಂಗ್ ಸೈಡ್ ನ ಟ್ರೇಡ್ ಸೆಟಪ್ ಮಾಡ್ಕೋಬಹುದು. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿನ ಬೈಯಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆನಾ? ಸೊ ಬೈಯಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ಪ್ರೈಸ್ ನೋಡಿ ಇದೇ ಪಾಯಿಂಟ್ ಇಂದ ಏನಾದ್ರೂ ಸೆಲ್ಲಿಂಗ್ ಆಯ್ತಂದ್ರೆ, ಸೊ ನೆಕ್ಸ್ಟ್ ನಾವ್ ಎಲ್ಲಿ ಬರ್ಬೇಕಂದ್ರೆ, ಪ್ರೈಸ್ ಇಲ್ಲಿ ಕೆಳಗೆ ಬರ್ಬೇಕಾಗತ್ತೆ, ಇಲ್ಲಿ ಕೆಳಗಡೆ ಬರ್ಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಬಂದಾಗ ನಾವ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ? ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಅಗೇನ್ ಏನಾಗ್ಬೇಕಂದ್ರೆ, ಪ್ರೈಸ್ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಒಳಗಡೆ ಬಂದು ಕ್ಲೋಸ್ ಆಗ್ಬೇಕು. ಈ ರೀತಿ. ಓಕೆನಾ? ಈ ರೀತಿ ಒಳಗಡೆ ಬಂದು ಕ್ಲೋಸ್ ಆಗಿ ಅಗೇನ್ ಪ್ರೈಸ್ ಒಂದು ಪುಲ್ ಬ್ಯಾಕ್ ಬರುತ್ತೆ. ಓಕೆನಾ? ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಟಾರ್ಗೆಟ್ ಅನ್ನ ಟಾಪ್ ಅಲ್ಲಿ ಇಟ್ಕೋಬಹುದು. ಓಕೆನಾ? ಸೊ ಎಲ್ಲಿವರೆಗೂ ಹೋಗುತ್ತಂದ್ರೆ 55,700 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಬ್ಯಾಂಕ್ ನಿಫ್ಟಿಲಿ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡ್ ಸೆಟಪ್ ನ ಮಾಡ್ಕೋಬೇಕಾಗತ್ತೆ ಬ್ಯಾಂಕ್ ನಿಫ್ಟಿಲಿ. ಓಕೆನಾ? ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ಮಾಡೋಣ. ಸಿಂಪಲ್ ಇರುತ್ತೆ ನಿಫ್ಟಿ. ಓಕೆ, ನಿಫ್ಟಿನ ನೋಡೋಣ. ಸೊ ಓಕೆ, ಅಬ್ಸರ್ವ್ ಮಾಡಿ. ಸೊ ನಿಫ್ಟಿಲಿ ನೋಡಿ, ಸೊ ನಿಫ್ಟಿಲಿ ಏನಾಗಿದೆ, ಪ್ರೈಸ್ ಮೇಲ್ಗಡೆ ಹೋಗಿ ಒಂದು ಹ್ಯಾಮರ್ ನ ಹೊಡ್ಕೊಂಡು ಪ್ರೈಸ್ ನಿಧಾನಕ್ಕೆ ಮೇಲ್ಗಡೆ ತಗೊಂಡೋಗಿದ್ದಾರೆ. ಇದೇ ಪಾಯಿಂಟ್ ಅಲ್ಲಿ ಹೋಲ್ಡ್ ಮಾಡಿದರೆ, ಬೈಯರ್ಸ್ ಏನೋ ಬ್ರೇಕ್ಔಟ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರೈಸ್ ಫಸ್ಟ್ ಮೂವ್ ಆಗಿಲ್ಲ. ಅಗೇನ್ ಪುಲ್ ಬ್ಯಾಕ್ ಬಂದ್ ಏನಾಗಿದೆ, ಬೈಯರ್ ಎಸ್ಎಲ್ ಅಂತ ಮಾಡ್ಕೊಂಡು ಪ್ರೈಸ್ ನಿಧಾನಕ್ಕೆ ಹೋಗಿದೆ. ಸ್ಲೋ ಪ್ರೈಸ್ ಆಕ್ಷನ್ ಅಂತ ಹೇಳಿ ಕರಿತೇವೆ. ಓಕೆನಾ? ಈ ತರ ಸ್ಲೋ ಪ್ರೈಸ್ ಆಕ್ಷನ್ ಯಾಕೆ ಮಾಡಿದೆ ಅಂದ್ರೆ, ಎನಿ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ನೆಕ್ಸ್ಟ್ ಪ್ರೈಸ್ ಏನಾಗಬೇಕು, ಈ ಪಾಯಿಂಟ್ ಇಂದ ಪ್ರೈಸ್ ಮೇಲ್ಗಡೆ ಹೋಗ್ಬೇಕು. ಓಕೆನಾ? ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ನಮ್ಗೆ ಏನ್ ಬರ್ಬೇಕಾಗತ್ತೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್. ಅದೇ ರೀತಿ ಮತ್ತೊಂದು
ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನ್ ಮಾಡ್ಬೇಕು, ಪುಲ್ ಬ್ಯಾಕ್ ಹೋಗ್ಬೇಕಾಗತ್ತೆ. ಪುಲ್ ಬ್ಯಾಕ್ ಹೋದ್ರೆ ಏನಾಗುತ್ತೆ, ರಿಸ್ಕ್ ಕಡಿಮೆ ಆಗುತ್ತಲ್ವಾ. ಸೊ ರಿಸ್ಕ್ ಕಡಿಮೆ ಆದ್ಮೇಲೆ ಏನಾಗುತ್ತೆ, ಒಂದು ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡ್ಬೋದು, ಶಾರ್ಟ್ ನಾವ್ ಏನ್ ಮಾಡ್ಬೋದು, ಸೆಲ್ಲಿಂಗ್ ಸೈಡ್ ಹೋಗ್ಬೋದು. ಸೊ ಸ್ಮಾಲ್ ಟಾರ್ಗೆಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಟಾರ್ಗೆಟ್ ಅನ್ನ ಈ ಪಾಯಿಂಟ್ ಗೆ ನೋಡ್ಬೇಕಾಗುತ್ತೆ. 24,550ಗೆ ಫಸ್ಟ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಸೆಕೆಂಡ್ ಟಾರ್ಗೆಟ್ ನ ಎಲ್ಲಿ ನೋಡ್ಬೇಕಂದ್ರೆ, ಸೊ ಬಾಟಮ್ ಅಲ್ಲಿ ನೋಡ್ಬೇಕಾಗುತ್ತೆ. ಓಕೆನಾ. 24,450 ವರೆಗೂ ಬರುತ್ತೆ ಸೆಕೆಂಡ್ ಟಾರ್ಗೆಟ್. ಓಕೆನಾ. ಥರ್ಡ್ ಟಾರ್ಗೆಟ್ ನಮ್ದು 24,300 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ನಿಫ್ಟಿ ಮತ್ತಾಗಿರ್ಬೋದು ಬ್ಯಾಂಕ್ ನಿಫ್ಟಿಲಿ ಈ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡಬಹುದು. ಓಕೆನಾ. ಅದೇ ರೀತಿ ಬಾಟಮ್ ಅಲ್ಲಿ ಪ್ರೈಸ್, ಓಕೆನಾ. ಸೊ ಬಾಟಮ್ ಅಲ್ಲಿ ಏನಾದ್ರು ಇದೇ ಪಾಯಿಂಟ್ ಇಂದ ಬಿತ್ ಅಂತ ಅನ್ಕೊಳ್ಳಿ. ಓಕೆನಾ. ಸ್ಟ್ರಾಂಗ್ ಆಗಿ ಇದೇ ರೀತಿ ಒಂದು ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬಂತಂದ್ರೆ, ಸೊ ನಾವು ಬಾಟಮ್ ಅಲ್ಲಿ ಅಬ್ಸರ್ವ್ ಮಾಡಬೇಕು ಏನಂದ್ರೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್. ಓಕೆನಾ. ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಅಗೇನ್ ಎರಡು ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಈ ರೀತಿ ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬಂದು ಅಗೇನ್ ಪ್ರೈಸ್ ಏನಾಗುತ್ತೆ, ಒಂದು ಸ್ಮಾಲ್ ಬುಲ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಅಗೇನ್ ಪ್ರೈಸ್ ಏನಾದ್ರು ಪುಲ್ ಬ್ಯಾಕ್ ಅಲ್ಲಿ ಏನ್ ಮಾಡಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಲಾಂಗ್ ಸೈಡ್ ಅನ್ನ ನೋಡಬಹುದು. ಎಲ್ಲಿವರೆಗೂ ಹೋಗುತ್ತಂದ್ರೆ, ಸೊ ಫಸ್ಟ್ ಟಾರ್ಗೆಟ್ ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, 24,550ಗೆ ನೋಡಬಹುದು. ಓಕೆನಾ. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ 24,700 ಲೆವೆಲ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ. ಈ ರೀತಿ ನೀವು ಟ್ರೇಡ್ ಸೆಟಪ್ ಮಾಡ್ಕೊಂಡ್ರೆ ನೀವು ಕನ್ಸಿಸ್ಟೆನ್ಸ್ ಆಗಿ ಮಾರ್ಕೆಟ್ ನಲ್ಲಿ ಉಳಿಯಕ್ಕೆ ಆಗುತ್ತೆ. ಓಕೆನಾ. ಈ ರೀತಿ ಟ್ರೇಡ್ ಸೆಟಪ್ ಮಾಡ್ಕೊಳ್ಳಿ, 100% ಏನಾಗುತ್ತೆ ಮಾರ್ಕೆಟ್ ನಲ್ಲಿ ವರ್ಕ್ ಆಗುತ್ತೆ. ಓಕೆ. ಸೊ ಇದೇ ತರ ರಿಸ್ಕ್ ರಿವಾರ್ಡ್ ಅನ್ನ ಫಾಲೋ ಮಾಡಿ. ಅದೇ ರೀತಿ ನಮ್ಮ ಬ್ಲೋಯಿಂಗ್ ಅಕಾಡೆಮಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಯಾವ ರೀತಿ ಅನಾಲಿಸಿಸ್ ನ ಮಾಡ್ತಿದೀವಿ ಅಂತೇಳಿ. ಓಕೆನಾ. ಥ್ಯಾಂಕ್ ಯು.